ನಮ್ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಆದ್ರೆ ಪ್ರೈವೇಟ್ ಸ್ಕೂಲ್ಗಿಂತ ಏನು ಕಮ್ಮಿ ಇಲ್ಲ. ಪ್ರೈವೇಟ್ ಸ್ಕೂಲಲ್ಲಿರೋ ಎಲ್ಲಾ ಸೌಲಭ್ಯಗಳು ಸಹ ನಮ್ಮ ಸ್ಕೂಲಲ್ಲೇ ಇದೆ. ಗೌರ್ಮೆಂಟ್ ಸ್ಕೂಲ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಹೆಸರುಘಟ್ಟ ಶಾಲೆ ಇತಿಹಾಸದಲ್ಲೇ ನೀನು ಇನ್ನೂ ಓದ್ತೀಯ, ಇನ್ನೂ ಆಗುತ್ತೆ, ಇಷ್ಟೇ ಅಂತ ತಿಳ್ಕೊಂಬೇಡ ಅಂತ ಹೇಳಿ ನಮ್ಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡ್ತಿದ್ರು. ಅಂಡ್ ಬಿಟ್ಟೋಗ್ತಿರಕ್ಕೆ ತುಂಬಾ ಬೇಜಾರಾಗ್ತಿದೆ. ಆದ್ರೂ ನಾನು ಮುಂದಿನ ಭವಿಷ್ಯಕ್ಕಾಗಿ ನಾನು 10th ಅಂದ್ರೆ ಬರೀ ಜಾಸ್ತಿ ಓದ್ಬೇಕು ಅಂತ ಇಲ್ಲ, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಯಾವ್ದೇ ಕಾಂಪಿಟೇಷನ್ ಆದ್ರೂ ನಾವು ಹೋಗ್ತಿದ್ವಿ. ಡಿಫಿಕಲ್ಟ್ ಆಗಿತ್ತು, ಕಷ್ಟವಾಗಿತ್ತು? ನಿಮ್ಗೆ ಸೈನ್ಸ್ ತುಂಬಾ ಕಷ್ಟ ಆಗ್ತಿತ್ತು. ಓಕೆ, ಸೊ ಅದನ್ನ ಓವರ್ಕಮ್ ಹೆಂಗ್ ಮಾಡಿದ್ರಿ ನೀವು? ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ ಜೊತೆ SSLC ಪಾಸ್ಡ್ ಔಟ್ ಮಕ್ಕಳಿದ್ದಾರೆ. ಇವರು ಗವರ್ಮೆಂಟ್ ಹೈಸ್ಕೂಲ್ ಹೆಸರುಘಟ್ಟ ಇಂದ ಬಂದಿದ್ದಾರೆ. ಈ ಸ್ಕೂಲ್ ನ ಸಪೋರ್ಟ್ ಮಾಡಿರೋದು ಪ್ಲೇ ಸಿಂಪಲ್ ಗೇಮ್ಸ್ ಅಂಡ್ ಇಂಪ್ಲಿಮೆಂಟ್ ಮಾಡಿರೋದು ಸ್ಪರ್ಶ ಟ್ರಸ್ಟ್. ಅವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಕ್ಕೆ ಬನ್ನಿ ನಾವು ಭೇಟಿಯಾಗೋಣ. ಹಾಯ್ ಅಂಕಿತಾ. ಹಾಯ್ ಮ್ಯಾಮ್. ಓಕೆ, ನಿಮ್ಮನ್ ಬಗ್ಗೆ ನೀವು ಪರಿಚಯ ಮಾಡ್ಕೋತೀರಾ? ನನ್ನ ಹೆಸರು ಅಂಕಿತಾ ನಯನ. ನಾನು 8th, 9th, 10th ಸರ್ಕಾರಿ ಪ್ರೌಢಶಾಲೆ ಹೆಸರುಘಟ್ಟದಲ್ಲೇ ಓದಿದ್ದು. ನನ್ನ ಪರ್ಸೆಂಟೇಜ್ ಬಂದು 90.56 ಆಗಿದೆ. ವಾವ್, ಸೂಪರ್. 10th ಸ್ಟ್ಯಾಂಡರ್ಡ್ ಅನುಭವ ಹೆಂಗಿತ್ತು ಅಂತ? ಹಾ ಮ್ಯಾಮ್, ಹೇಳ್ತೀನಿ. 10th ಸ್ಟ್ಯಾಂಡರ್ಡ್ ಅನುಭವ ನಂಗೆ ತುಂಬಾ ಚೆನ್ನಾಗಿತ್ತು. 8th, 9th ಅಲ್ಲಿ ಅಷ್ಟೊಂದು ಓದ್ತಾ ಇರ್ಲಿಲ್ಲ, ಆಗ ಜಾಸ್ತಿ ಪ್ರೆಷರ್ ಏನು ಇರ್ಲಿಲ್ಲ. 10th ಬಂದ್ಮೇಲೆ ಜಾಸ್ತಿ ಓದ್ಬೇಕು ಅಂತ ಅನಿಸ್ತು. ಆಮೇಲೆ ಟೀಚರ್ಸ್ ಅಷ್ಟೇ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು. 10th ಅಂದ್ರೆ ಬರೀ ಜಾಸ್ತಿ ಓದ್ಬೇಕು ಅಂತ ಇಲ್ಲ, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಯಾವ್ದೇ ಕಾಂಪಿಟೇಷನ್ ಆದ್ರೂ ನಾವು ಹೋಗ್ತಿದ್ವಿ. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ವೆರಿ ಗುಡ್, ವೆರಿ ಗ್ರೇಟ್. ನಿಮ್ಗೆ ಯಾರಾದ್ರೂ ಇನ್ಸ್ಪೈರ್ ಮಾಡಿರೋ ಟೀಚರ್ಸ್ ಹೆಸರು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಸ್ಕೂಲಲ್ಲಿ HM ಮಿಸ್ ಅನಿತಾ ಮ್ಯಾಮ್ ನಮ್ಗೆ ತುಂಬಾ ಇನ್ಸ್ಪೈರಿಂಗ್. ಅವರೇ ಓಕೆ, ಅವ್ರ ಮಾಡೋ ಕೆಲ್ಸ, ಅವ್ರೇ ಹೇಳ್ಕೊಡ್ತಿರೋ ಪಾಠ, ಅವ್ರನ್ನ ನೋಡಿ ನಮ್ಗೆ ಇನ್ನೂ ಜಾಸ್ತಿ ಅವ್ರು ಅಷ್ಟು ಕಷ್ಟ ಪಡ್ತಾರೆ, ಅವ್ರದ್ರಲ್ಲಿ ನಾವ್ ಅರ್ಧ ಕಷ್ಟಪಟ್ಟು ನಾವ್ ಮುಂದೆ ಹೋಗ್ತೀವಿ ಅಂತ ಅವರಿಂದ ನಂಗೆ ತುಂಬಾ ಇನ್ಸ್ಪೈರ್ ಆಗಿದೆ. ನಾವ್ ಎಷ್ಟು ಸತಿ ನಾವು ಕುಗ್ಗಿದ್ರು ಅವರು ಅಷ್ಟೇ ಸಮಾಧಾನದಿಂದ ಮಾನಸಿಕವಾಗಿ ನಮ್ಮನ್ನ ಬೆಂತಟ್ಟಿದ್ರು. ಅವರು ತುಂಬಾ ಸಪೋರ್ಟಿವ್ ಆಗಿದ್ರು ಅನಿತಾ ಮ್ಯಾಮ್. ಓಕೆ, ಹಾಯ್ ಭವ್ಯ. ಹಲೋ ಮ್ಯಾಮ್. ನಿಮ್ ಬಗ್ಗೆ ನೀವು ಪರಿಚಯ ಮಾಡ್ಕೊಡ್ತೀರಾ? ನನ್ನ ಹೆಸರು ಭವ್ಯ ಅಂತ. ನಾನು ಈ ಸರ್ಕಾರಿ ಪ್ರೌಢಶಾಲೆ ಹೆಸರುಘಟ್ಟ ಶಾಲೆಯಲ್ಲಿ 3 ವರ್ಷದಿಂದ ಓದ್ತಾ ಇದ್ದೀನಿ. ಈ ಸಲ SSLC ಆನ್ಯುವಲ್ ಎಕ್ಸಾಮ್ ಅಲ್ಲಿ 519 ಅಂಕ ತೆಗೆದು 83.04% ಮಾಡಿದ್ದೀನಿ. ಸೂಪರ್. ನಿಮ್ಗೆ ಯಾವ ಸಬ್ಜೆಕ್ಟ್ ತುಂಬಾ ಡಿಫಿಕಲ್ಟ್ ಆಗಿತ್ತು, ಕಷ್ಟವಾಗಿತ್ತು? ನಿಮ್ಗೆ ಸೈನ್ಸ್ ತುಂಬಾ ಕಷ್ಟ ಆಗ್ತಿತ್ತು. ಓಕೆ, ಸೊ ಅದನ್ನ ಓವರ್ಕಮ್ ಹೆಂಗ್ ಮಾಡಿದ್ರಿ ನೀವು? ಸೈನ್ಸ್ ಜಾಸ್ತಿ ಓದ್ಬಿಟ್ಟು ಅರ್ಥ ಆಗ್ತಿರ್ಲಿಲ್ಲ. ಅದನ್ನ ನಾವು ಬಯಾಲಜಿ ಎಲ್ಲ ಈಸಿ ಆಗ್ತಿತ್ತು, ಓದ್ಬಿಟ್ಟು ಅರ್ಥ ಮಾಡ್ಕೊಂತಿದ್ದು. ಆದ್ರೆ ಕೆಮಿಸ್ಟ್ರಿ ಅದನ್ನೆಲ್ಲ ಸೈನ್ಸ್ ಲ್ಯಾಬ್ಗೆ ಹೋಗ್ಬಿಟ್ಟು ಅದನ್ನ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಮಾಮಿಸ್ ಎಕ್ಸ್ಪೆರಿಮೆಂಟ್ ಮಾಡೋರು, ಅದನ್ನ ನಾವೇ ಎಕ್ಸ್ಪೆರಿಮೆಂಟ್ ಮಾಡಿ ಕಲ್ತ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಓವರ್ಕಮ್ ಮಾಡ್ಕೊಂಡು. ಸೊ ನಿಮ್ಮ ಶಾಲೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹೇಳ್ತೀರಾ? ನಮ್ ಶಾಲೆ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ನಮ್ ಶಾಲೆಯಲ್ಲಿ ಎಲ್ಲಾ ಫೆಸಿಲಿಟೀಸ್ ಇದೆ. ಲೈಬ್ರರಿ, ಸೈನ್ಸ್ ಲ್ಯಾಬ್ ಎಲ್ಲಾನು ಇದೆ. ನಮ್ ಶಾಲೆಯಲ್ಲಿ ಹೈಯರ್ ಕ್ವಾಲಿಫಿಕೇಶನ್ ಇರುವಂತ ಟೀಚರ್ಸ್ ಇದ್ದಾರೆ. ಈಗ ನಮ್ಗೆ ಓದೋಕೆ ತುಂಬಾ ಹೆಲ್ಪ್ ಆಗ್ತೈತೆ. ನಮ್ ಶಾಲೆಯಲ್ಲಿ ಒಂದ್ ವರ್ಷದಲ್ಲಿ ಅಕಾಡೆಮಿಕ್ ಇಯರ್ ಪ್ರತಿಯೊಂದು ಕಾರ್ಯಕ್ರಮನ ಮಾಡ್ತಾರೆ. ಮತ್ತೆ ಟೀಚರ್ಸ್ ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಸಹ ಹೆಲ್ಪ್ ಮಾಡ್ತಾರೆ. ಏನಾದ್ರೂ ನಮ್ಗೆ ಹೆಲ್ಪ್ ಬೇಕು ಅಂದ್ರೆ ಕೇಳಿದಾಗ ಅದನ್ನ ಹೆಲ್ಪ್ ಮಾಡ್ತಾರೆ. ಹಾಯ್ ತೇಜಸ್ವಿನಿ. ಹಾಯ್ ಮ್ಯಾಮ್. ನಿಮ್ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ತೇಜಸ್ವಿನಿ. ನಾನು ಸರ್ಕಾರಿ ಪ್ರೌಢಶಾಲೆ ಹೆಸರುಘಟ್ಟ ಶಾಲೆಯಲ್ಲಿ ಓದ್ತಿದ್ದೀನಿ. ನಾನು 8th, 9th, 10th 3 ವರ್ಷನೂ ಓದಿದ್ದೀನಿ. 10th ಅಲ್ಲಿ ನಾನು 87.2% ಮಾಡಿದ್ದೀನಿ. ವಾವ್, ಸೂಪರ್. ಓಕೆ, ನಿಮ್ಮ ಮುಂದಿನ ಗುರಿ ಏನಿದೆ? ಏನ್ ಮಾಡ್ಬೇಕು ಅಂತ ಅನ್ಸ್ಕೊಂಡಿದ್ದೀರಾ? ನಾನ್ ಮುಂದೆ ಕಾಮರ್ಸ್ ತಗೊಂಡು ಅದರಲ್ಲಿ CE/BA ತಗೊಂಡು CA ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. CA ಅಂದ್ರೆ ಚಾರ್ಟರ್ಡ್ ಅಕೌಂಟ್. ಅದ್ರಲ್ಲಿ ಓದ್ಬಿಟ್ಟು ಒಳ್ಳೆ ಕಂಪ್ನಿಗ್ ಸೇರಿ ಜಾಬ್ ತಗೊಂಡು ನಮ್ಮ ಅಪ್ಪ ಅಮ್ಮನೆಲ್ಲ ಚೆನ್ನಾಗಿ ನೋಡ್ಕೊಬೇಕು, ಮತ್ತೆ ಫ್ಯಾಮಿಲಿಗೆಲ್ಲ ಸಪೋರ್ಟ್ ಮಾಡ್ಬೇಕು ಅಂತ. ಹಾಯ್ ವೈಷ್ಣವಿ. ಹಾಯ್ ಮ್ಯಾಮ್. ನಿಮ್ ಬಗ್ಗೆ ನೀವು ಪರಿಚಯ ಮಾಡಿ. ನನ್ನ ಹೆಸರು ವೈಷ್ಣವಿ. ನಾನು ಸರ್ಕಾರಿ ಪ್ರೌಢಶಾಲೆ ಹೆಸರುಘಟ್ಟದಲ್ಲಿ 8th, 9th, 10th 3 ತರಗತಿಯನ್ನು ಓದಿದ್ದೇನೆ. ನಾನು 10th ನಲ್ಲಿ 81.12% ತೆಗೆದುಕೊಂಡಿದ್ದೆ. ಸೂಪರ್. ಸೊ 10th ಕ್ಲಾಸ್ ನಲ್ಲಿ ಯಾವ ವಿಷಯ ನಿಮ್ಗೆ ತುಂಬಾ ಇಷ್ಟವಾಯ್ತು? ನನಗೆ ಮ್ಯಾಥ್ಸ್ ತುಂಬಾ ಇಷ್ಟವಾಗಿತ್ತು ಮ್ಯಾಮ್. ಓಕೆ, ಅದು ಮ್ಯಾಮ್ ಯಾಕಂದ್ರೆ ಅದು ಟೀಚರ್ಸ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಬೇಗ ತಲೆಗೆ ಹೋಗ್ತಿತ್ತು. ಓಕೆ, ಅದಕ್ಕೋಸ್ಕರ ನಂಗೆ ಮ್ಯಾಥ್ಸ್ ತುಂಬಾ ಇಷ್ಟ ಆಯ್ತು. ಓಕೆ.
ಸೊ ಇವಾಗ ನೀವು 10th ಕಂಪ್ಲೀಟ್ ಆಯ್ತಲ್ವಾ, ಸೊ ಸ್ಕೂಲ್ ಇಂದ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ಸೊ ನಿಮ್ಗೆ ಏನ್ ಅನ್ಸ್ತಾ ಇದೆ? ನನ್ಗೆ ತುಂಬಾ ಸ್ಕೂಲ್ ಬಿಟ್ಟು ಹೋಗ್ತಾರೆ ಬೇಜಾರಾಗ್ತಿದೆ. ಒಳ್ಳೆ ಫ್ರೆಂಡ್ಸ್, ನನ್ಗೆ ಎಷ್ಟೇ ಡೌಟ್ ಕೇಳಿದ್ರು ಹೇಳ್ಕೊಡೋ ಫ್ರೆಂಡ್ಸ್ ಇದ್ರು. ಟೀಚರ್ಸ್ ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿದ್ರು. ಏನೇ ಡೌಟ್ ಇದ್ರು ನಾನು ಅವ್ರ ತಾವೆಲ್ಲ ಕೇಳ್ಕೊಂತಿದ್ದೆ. ಅಂಡ್ ಬಿಟ್ಟು ಹೋಗ್ತಿರಕ್ಕೆ ತುಂಬಾ ಬೇಜಾರಾಗ್ತಿದೆ. ಆದ್ರೂ ನಾನು ಮುಂದಿನ ಭವಿಷ್ಯಕ್ಕಾಗಿ ನಾನು ಹೋಗ್ಲೇಬೇಕು. ಹೌದು, ಅದಕ್ಕಾಗಿ. ಹಾಯ್ ಮಹೇಶ್ವರಿ. ಹಾಯ್ ಮ್ಯಾಮ್. ಹಾಯ್. ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನನ್ನ ಹೆಸರು ಮಹೇಶ್ವರಿ. ನಾನು ಸರ್ಕಾರಿ ಪ್ರೌಢಶಾಲೆ ಹೆಸರಘಟ್ಟದಲ್ಲಿ 10ನೇ ತರಗತಿಯಲ್ಲಿ ಓದಿದ್ದೇನೆ. ನನ್ನ ಪರ್ಸೆಂಟೇಜ್ ಬಂದು 84.8%. ನಿಮ್ಗೆ ಕನ್ನಡದಲ್ಲಿ ಔಟ್ ಆಫ್ ಔಟ್ ಬಂದಿದೆ ಅಲ್ವಾ? 125ಗೆ 125 ಬಂದಿದೆ. ಸೊ ಅದ್ರ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಕನ್ನಡದಲ್ಲಿ ಔಟ್ ಆಫ್ ಔಟ್ ಬರೋದಕ್ಕೆ ನಮ್ಮ ಕನ್ನಡ ಮಿಸ್ಸು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಆಮೇಲೆ ಅವರು ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದರಿಂದ ನಾನು 9th ಅಲ್ಲಿ 8th ಅಲ್ಲೆಲ್ಲ ಔಟ್ ಆಫ್ ಔಟೇ ತೆಗಿತಾ ಇದ್ದೆ ಕನ್ನಡದಲ್ಲಿ. ಹಂಗಾಗಿ ನನ್ಗೆ ಔಟ್ ಆಫ್ ಔಟ್ ತೆಗಿಯಕ್ಕೆ ಹೆಲ್ಪ್ ಆಯ್ತು. ಸೊ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಕ್ಕೆ ಕಾರಣ ಏನಂತ ಹೇಳ್ತೀರಾ? ಕಾರಣ ಟೀಚರ್ಸ್. ಯಾಕಂದ್ರೆ ನಾವು ಯಾವ್ದೇ ಸಬ್ಜೆಕ್ಟ್ ಅಲ್ಲಿ ನಾವ್ ಏನಾದ್ರೂ ಕಡಿಮೆ ತೆಗೆದ್ರೆ ತುಂಬಾ ಹೆಲ್ಪ್ ಮಾಡ್ತಿದ್ರು. ನೀನು ಇನ್ನೂ ಓದ್ತೀಯ, ಇನ್ನೂ ಆಗುತ್ತೆ, ಇಷ್ಟೇ ಅಂತ ತಿಳ್ಕೊಂಬೇಡ ಅಂತ ಹೇಳಿ ನಮ್ಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡ್ತಿದ್ರು. ಅದರಿಂದ ನಾವು ಸ್ವಲ್ಪ ಜಾಸ್ತಿ ಸ್ಕೋರ್ ಮಾಡಕ್ಕೂ ಸಾಧ್ಯ ಆಯ್ತು. ಸೊ ನಿಮ್ ಸ್ಕೂಲಲ್ಲಿ ಏನಾದ್ರೂ ಒಂದು ಸ್ಪೆಷಲ್ ಈವೆಂಟ್ ಇಲ್ಲ ಏನಾದ್ರೂ ಒಂದು ಸ್ಪೆಷಲ್ ಇದು ನಡೆದಿರೋ ಘಟನೆಗಳು ಏನಾದ್ರೂ ಶೇರ್ ಮಾಡಕ್ ಹೋಗಿ ಇಷ್ಟಪಡ್ತೀರಾ? ನಮ್ ಸ್ಕೂಲಲ್ಲಿ ಆನ್ಯುವಲ್ ಡೇ ಮಾಡ್ಬೇಕಾದ್ರೆ ಸೈನ್ಸ್ ಫೇರ್ ಮಾಡ್ತಾರೆ. ಅವಾಗ ನಮ್ ಸ್ಕೂಲ್ ಅಲ್ದಿರ ಎಲ್ಲಾ ಅಕ್ಕಪಕ್ಕದ ಸ್ಕೂಲ್ಗಳನ್ನ ಅವರೆಲ್ಲ ಕರ್ಸಿ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರು. 2 ವರ್ಷದಿಂದ ಸ್ಪರ್ಶ ಟ್ರಸ್ಟ್ ಕಡೆಯಿಂದ 2 ವರ್ಷನು ಸೈನ್ಸ್ ಫೇರ್ ಮಾಡಿದ್ರು. ಆ ಟೈಮ್ ಅಲ್ಲಿ ಫಸ್ಟ್ ಪ್ರೈಸ್ 2 ಸತಿನೂ ನಮ್ ಸ್ಕೂಲೇ ಬಂದಿದೆ. ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಓಕೆ, ನಿಮ್ಮ ಸ್ಕೂಲ್ ಬಂದು ಮಾಡೆಲ್ ಸ್ಕೂಲ್ ಅಲ್ವಾ? ಸೊ ನಿಮ್ ಸ್ಕೂಲ್ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ಹಾ ಮ್ಯಾಮ್, ನಮ್ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಆದ್ರೆ ಪ್ರೈವೇಟ್ ಸ್ಕೂಲ್ಗಿಂತ ಏನು ಕಮ್ಮಿ ಇಲ್ಲ. ಪ್ರೈವೇಟ್ ಸ್ಕೂಲಲ್ಲಿರೋ ಎಲ್ಲಾ ಸೌಲಭ್ಯಗಳು ಸಹ ನಮ್ ಸ್ಕೂಲಲ್ಲೇ ಇದೆ. ಗೌರ್ಮೆಂಟ್ ಸ್ಕೂಲ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಹೆಸರುಘಟ್ಟ ಶಾಲೆ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಹೋದ್ ವರ್ಷ ಅಂದ್ರೆ 2025ರಲ್ಲಿ ಸೈನ್ಸ್ ಫೇರ್ ಮಾಡ್ತಾರೆ. ಸೈನ್ಸ್ ಫೇರ್ ಮತ್ತೆ ಸ್ಕೂಲ್ ಆನ್ಯುವಲ್ ಡೇ ಒಟ್ಟಿಗೆ ಮಾಡ್ತಾರೆ. ಯಾವತ್ತು ಹೆಸರುಘಟ್ಟ ಸ್ಕೂಲ್ ಅಲ್ಲಿ ಮಾಡಿರಲ್ಲ. ನಾನು 8th ಬಂದಾಗ ಸ್ಪರ್ಶ ಟ್ರಸ್ಟ್ ಅವರು ನಮ್ಮ ಶಾಲೆನ ದತ್ತು ತಗೊಂಡಿರಲ್ಲ. ಅವಾಗ ಏನು ಮಾಡಿರಲ್ಲ. 9th ಅಲ್ಲಿ ಬಂದ್ಮೇಲೆ ದತ್ತು ತಗೊಂತಾರೆ. ಅವಾಗ ಸ್ಕೂಲ್ ಆನ್ಯುವಲ್ ಡೇ ಮತ್ತೆ ಸೈನ್ಸ್ ಫೇರ್ ನ ಮಾಡ್ತಾರೆ. ಅದಾದ್ಮೇಲೆ ಸಮ್ಮರ್ ರಜೆ ಕೊಟ್ಟಾಗ ಸಮ್ಮರ್ ಕ್ಯಾಂಪ್ ಮಾಡ್ತಾರೆ. ಬರೀ ಸಮ್ಮರ್ ಕ್ಯಾಂಪು ನಮ್ ಶಾಲೆಯಲ್ಲಿರೋ ಮಕ್ಕಳು ಅಷ್ಟೇ ಪಾರ್ಟಿಸಿಪೇಟ್ ಮಾಡಿದೆ. ಎಲ್ಲಾ ಶಾಲೆಯಲ್ಲಿರೋ ಮಕ್ಳಿಗೂ ಮನೆ ಮನೆಗೆ ಹೋಗಿ ಸ್ಕೂಲ್ಗೆ ಹೋಗಿ ಅವ್ರಿಗೆಲ್ಲಾ ಪಾಂಪ್ಲೆಟ್ ಗಳು ಹಂಚಿ ಎಲ್ಲಾ ಸ್ಕೂಲ್ ಮಕ್ಕಳು ಸಹ ಬಂದಿದ್ರು. ತುಂಬಾ ಖುಷಿ ಆಯ್ತು. ಮತ್ತೆ ಈ ವರ್ಷನೂ ಅಷ್ಟೇ ಮಾಡಿದ್ರು. ಸಮ್ಮರ್ ಕ್ಯಾಂಪ್ ಮಾಡಿದ್ರು, ಸೈನ್ಸ್ ಫೇರ್ ಮಾಡಿದ್ರು, ಮತ್ತೆ ಸ್ಕೂಲ್ ಆನ್ಯುವಲ್ ಡೇ ಕೂಡ ಮಾಡಿದ್ರು. ನಮ್ ಸ್ಕೂಲಲ್ಲಿ ಇನ್ನು ಏನೇನಿದೆ ಅಂದ್ರೆ ಬೇರೆ ಗೌರ್ಮೆಂಟ್ ಸ್ಕೂಲಲ್ಲಿ ಲೈಬ್ರರಿ ಇರಲ್ಲ, ಲ್ಯಾಬ್ ಇರಲ್ಲ, ಕಂಪ್ಯೂಟರ್ ಲ್ಯಾಬ್ ಇರಲ್ಲ. ನಮ್ ಸ್ಕೂಲಲ್ಲಿ ಅವೆಲ್ಲ ಇದೆ. ಅಷ್ಟೇ ಅಲ್ಲದೆ ವಾರಕ್ಕೊಂದ್ಸತಿ ನಮ್ ಸ್ಪರ್ಶ ಟೀಚರ್ಸ್ ನಮ್ಗೆ ಅದು ಇನ್ಚಾರ್ಜ್ ತಗೊಂಡಿದ್ದಾರೆ. ಲೈಬ್ರರಿಗೂ ಕರ್ಕೊಂಡೋಗಿ ಅಲ್ಲಿ ಓದಿಸ್ತಾರೆ. ಮತ್ತೆ ಕಂಪ್ಯೂಟರ್ ಲ್ಯಾಬ್ಗೂ ಕರ್ಕೊಂಡ್ ಹೋಗ್ತಾರೆ. ವಾರದಲ್ಲಿ 2 ಸತಿ ಕರ್ಕೊಂಡ್ ಹೋಗ್ತಾರೆ. ಆಮೇಲೆ ಬರೀ ಸೈನ್ಸ್ ಪಾಠನ ಅವರು ಬರೀ ಪಾಠ ಮಾಡದೆ ಪ್ರಾಕ್ಟಿಕಲ್ ಆಗಿ ನಮ್ಗೆ ತೋರ್ಸಕ್ಕೆ ಸೈನ್ಸ್ ಲ್ಯಾಬ್ ಕರ್ಕೊಂಡೋಗಿ ಯಾವ್ದೇ ಚಟುವಟಿಕೆ ಇದ್ರೂನು ಅದನ್ನ ಲ್ಯಾಬ್ ಅಲ್ಲಿ ಹೋಗಿ ನಮಗ್ ತೋರಿಸ್ತಾರೆ. ಇದರಿಂದ ನಮ್ಗೆ ಜಾಸ್ತಿ ಓದೋಕ್ಕಿಂತ ನಾವ್ ಅರ್ಥ ಮಾಡ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ. ಅದ್ ಲ್ಯಾಬ್ ಕರ್ಕೊಂಡ್ ಹೋಗೋದ್ರಿಂದ ಇನ್ನು ನಮ್ಗೆ ಚೆನ್ನಾಗಿ ಉಪಯೋಗ ಆಯ್ತು. 8th 9th ಅಲ್ಲಿ ಅದು ಇರ್ಲಿಲ್ಲ, ಲ್ಯಾಬ್ ಇರ್ಲಿಲ್ಲ. 10th ಅಲ್ಲಿ ಇದ್ದಿದ್ದಕ್ಕೆ ನಮ್ಗೆ ಇನ್ನು 10th ಅಲ್ಲಿ ನಾವು ಸೈನ್ಸ್ ಅಲ್ಲಿ ಮಾರ್ಕ್ಸ್ ತೆಗಿಯಕ್ಕೆ ಅದು ಉಪಯೋಗ ಆಯ್ತು. ಬೇರೆ ಗೌರ್ಮೆಂಟ್ ಸ್ಕೂಲ್ಗಿಂತ ನಮ್ ಶಾಲೆ ತುಂಬಾ ಪ್ರೈವೇಟ್ ಸ್ಕೂಲ್ಗೂ ಕಮ್ಮಿ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಜೀವನದಲ್ಲಿ ಎದುರಿಸಿದ ಸವಾಲ್ ಯಾವುದು? ಫಸ್ಟ್ ಟೈಮ್ ಆನ್ಯುವಲ್ ಎಕ್ಸಾಮ್ ಬರ್ದಿತ್ತು SSLCದು. ಅದಕ್ಕೆ ತುಂಬಾ ಭಯ ಆಗ್ತಿತ್ತು, ಫುಲ್ ನರ್ವಸ್ ಆಗ್ತಿತ್ತು. ಫಸ್ಟ್ ಟೈಮ್ ಕನ್ನಡ ಎಕ್ಸಾಮ್ ಬರೆಯಕ್ ಹೋದಾಗ ಅದನ್ನ ತುಂಬಾ ಡಿಫಿಕಲ್ಟ್ ಚಾಲೆಂಜ್ ಆಗಿ ತಗೊಂಡಿದ್ದೆ. ಆಮೇಲೆ ಎಕ್ಸಾಮ್ ಬರ್ದ್ಮೇಲೆ ಫುಲ್ ನಾವು ಓದೋ ಕ್ವಶನ್ಸ್ ಬರ್ತವೆ ಅಂತ ತುಂಬಾ ಪಾಸಿಟಿವ್ ಆಗಿ ತಗೊಂಡು ಮುಂದಿನ ಸಬ್ಜೆಕ್ಟ್ ನೆಲ್ಲ ತುಂಬಾ ಈಸಿಯಾಗಿ ಬರ್ದೆ ಮ್ಯಾಮ್. ನೋಡಿದ್ರಲ್ಲ, ಇವಾಗ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು, ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡಿದ್ರು. ಇದೇ ತರ ನಾವು ಮತ್ತಷ್ಟು ಸ್ಟೋರೀಸ್ ತರ್ತಾ ಇರ್ತೀವಿ. ಸೊ ಹಂಗಾಗಿ ತಪ್ಪದೇ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ,
ಥ್ಯಾಂಕ್ ಯು. ನೋಡ್ತಾ ಇರಿ.